ಇಷ್ಟ ಹೇಳಿದ್ರೆ ಇನ್ನೂ ಕೆಲವು ಫ್ಲಾಪ್ ಆಗಿವೆ. ಇಲ್ಲೊಂದು ಚಿತ್ರತಂಡ ಇದೇ ಟೈಟಲ್ ಇಟ್ಕೊಂಡು ಸಿನಿಮಾ ಮಾಡಿ ಮುಗಿಸಿದೆ. ಸದ್ಯದಲ್ಲೇ ತೆರೆಗೆ ಬರ್ತೀವಿ ಅಂತಾನೂ ಭರವಸೆ ಕೊಡ್ತಿದೆ. ಅದಕ್ಕೂ ಮುಂಚೆ ನಮ್ಮ ಸಿನಿಮಾದ ಹಾಡು ಕೇಳಿ ಅಂತಿದೆ ಈ ಚಿತ್ರತಂಡ. ನೋಡಿ, ಇದು ಆಟೋ ಚಾಲಕರ ಸಮಸ್ಯೆಗಳ ಮೇಲೆ ಸಿನಿಮಾ ಮಾಡಿದ್ದಾರೆ ಅನ್ಕೋಬೇಡಿ. ಇಲ್ಲಿ ನಾಯಕ ಸತ್ಯ ಚೊಚ್ಚಲ ಪ್ರಯತ್ನದಲ್ಲೇ 3 ಶೇಡ್ಗಳಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಆಟೋನ ಪಕ್ಕ ಕಮರ್ಷಿಯಲ್ ಸಿನಿಮಾ ಅನ್ನೋ ನಾಯಕ ಸತ್ಯ ಫಸ್ಟ್ ಎಕ್ಸ್ಪೀರಿಯನ್ಸ್ ಅನ್ನ ಮೆಲುಕು ಹಾಕ್ತಾರೆ. ಹಾಗೆ ಚಿತ್ರದ ಹಾಡುಗಳನ್ನ ಹಾಡಿ ಕೊಂಡಾಡೋ ಪರಿ ಹೀಗಿದೆ. ಒಂದು ಪರ್ಟಿಕ್ಯುಲರ್ ಸಾಂಗ್ ಅಂತಿಲ್ಲ ನಮ್ಮ ಫಿಲ್ಮ್ ಅಲ್ಲಿ ನಾನು ಇಷ್ಟಪಟ್ಟಿದ್ದು. ಎಲ್ಲ ಸಾಂಗ್ಸು ತುಂಬಾ ಇಷ್ಟ. ಬಟ್ ನಾನು 3 ವಿಭಿನ್ನ ಪಾತ್ರ ಮಾಡಿರೋದ್ರಿಂದ 3 ವಿಭಿನ್ನ ಪಾತ್ರದಲ್ಲಿ ಆಟೋ ಡ್ರೈವರ್ ಆಗಿ ಮತ್ತೆ ಕಾಲೇಜ್ ಹುಡುಗನ ಕ್ಯಾರೆಕ್ಟರ್ಸ್ ಮಾಡಿರೋದು. ಪ್ರತಿಯೊಂದು ಸಾಂಗು ಆಯಾ ಕ್ಯಾರೆಕ್ಟರ್ ತಕ್ಕಂಗೆ ನೋಡಿದಾಗ ನನಗೆ ತುಂಬಾ ಲೈಕ್ ಆಗುತ್ತೆ. ಅದರಲ್ಲಿ ಎಸ್ಪೆಷಲಿ ಆಟೋ ಓಡು ಚಮಕ್ ನೋಡು ಅಂತ ಒಂದು ಫಾಸ್ಟ್ ನಂಬರ್ ಆಟೋದವ್ರ ಬಗ್ಗೆ, ಮತ್ತೆ ಒಂದು ಬೇಸರ ದಿನ ಅಂತ ಒಂದು ಸಾಂಗು, ಮತ್ತೆ ಯಾರು ಮರೆಯರು ಅಂತ. ಸೊ ಈ 3 ಸಾಂಗು ತುಂಬಾ ಅದ್ಭುತವಾಗಿ ಬಂದಿದೆ. ಇದು ಮೀರಿ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಬಗ್ಗೆ ಒಂದು ಶತಮಾನಗಳೇ ಉರುಳಿ ಅಂತ ಒಂದು ಹಾಡಿದೆ, ಅದು ಅದ್ಭುತವಾಗಿದೆ. ಅದು 4 ಸಾಂಗ್ ನನಗೆ ತುಂಬಾ ಫೇವರೇಟ್ ಸಾಂಗ್ಸ್. ಈಗಾಗಲೇ 3 ಸಿನಿಮಾಗಳಲ್ಲಿ ಅಭಿನಯಿಸಿ ಅನುಭವವಿರೋ ರೋಹಿಣಿ ಆಟೋ ಚಿತ್ರದಲ್ಲಿ ನಾಯಕನ ಗೃಹಿಣಿಯಾಗಿ ಕಾಣಿಸಿಕೊಳ್ತಿದ್ದಾರೆ. ಇವರೊಂದಿಗೆ ಮೋನಿಕಾ ಹಾಗೂ ಕೃತಿಕಾ ಇಬ್ಬರು ನಾಯಕರಿದ್ದಾರೆ. ಈಗಾಗಲೇ ಪಟ್ರೆ ಲವ್ಸ್ ಪದ್ಮಾ ಚಿತ್ರದಲ್ಲಿ 3ನೇ ನಾಯಕಿ ಪಾತ್ರ ಮಾಡಿರೋ ಕೃತಿಕಾ ಇಲ್ಲಿ ನಾಯಕನನ್ನ ಹಿಂಬಾಲಿಸ್ತಾರಂತೆ. ಮತ್ತೊಬ್ಬರು ನಾಯಕಿ ಮೋನಿಶಾ ಮಾತ್ರ ಕಾಣಿಸಲಿಲ್ಲ. ಏನೇ ಇದ್ರು ಇಬ್ಬರು ನಾಯಕಿಯರು ಪಾತ್ರ ಹಾಗೂ ಹಾಡುಗಳ ಬಗ್ಗೆ ಹೀಗೆ ಹೇಳ್ತಾರೆ. ಇದರಲ್ಲಿ ನಾನು ನಾಯಕಿಯಾಗಿ ಮಾಡ್ತಾ ಇದ್ದೀನಿ. ಸೀಮಾ ಅಂತ ನನ್ನ ಪಾತ್ರದ ಹೆಸರು. ಇದರಲ್ಲಿ ಬೇಸಿಕಲಿ ಒಂದು ಗೃಹಿಣಿ ಪಾತ್ರ. ಇದು ಗಂಡ ಹೆಂಡತಿ ನಡುವೆ ಮನಸ್ತಾಪಗಳು ಬಂದಾಗ ಹೇಗೆ ಎಫೆಕ್ಟ್ ಆಗುತ್ತೆ ಲೈಫ್ಗೆ, ಈ ಇಡೀ ಜೀವನ ಚಕ್ರದಲ್ಲಿ ಒಂದೊಂದು ಟೈಮಲ್ಲಿ ಏನೇನಾಗಬೇಕು ಆ ಕಾಲಚಕ್ರದಲ್ಲಿ ಅದೇ ಆಗುತ್ತೆ. ಮತ್ತೆ ಚಿಕ್ಕ ಚಿಕ್ಕ ಸನ್ನಿವೇಶಗಳು ಏನೇನು ನಡೆಯುತ್ತೆ, ಅದರಿಂದ ಫ್ಯೂಚರ್ ಹೇಗೆ ಎಫೆಕ್ಟ್ ಆಗುತ್ತೆ ಅದೆಲ್ಲ ಇದರಲ್ಲಿ ತೋರಿಸಿದ್ದಾರೆ. ತುಂಬ ಚಾಲೆಂಜಿಂಗ್ ಪಾತ್ರ. ಸಾಂಗ್ಸ್ ಎಲ್ಲ ಸೂಪರ್ ಆಗಿದೆ. ಸೊ ನನಗೆ ತುಂಬ ಎಲ್ಲ ಸಾಂಗ್ಸು ತುಂಬ ಇಷ್ಟ ಆಯಿತು. ನನ್ನ ಪಾತ್ರ ಬಂದ್ಬಿಟ್ಟು PUC ಸ್ಟೇಜ್ ಹುಡುಕಿ ನಾನು. ಸೊ ಸತ್ಯ ಅವ್ರ ಹಿಂದೆ ಹೋಗುವಂಥ ಹುಡುಕಿ ನಾನು. ಆಟೋ ಚಿತ್ರದ ಕಥೆ ಹಿಂದಿರೋದು ಸ್ವತಃ ನಾಯಕ ಸತ್ಯ. ಇವರಿಗೆ ಜೊತೆಯಾದವರು ನಿರ್ದೇಶಕ ಮಲ್ಲಿಕಾರ್ಜುನ್ ಮುತ್ತಲಗಿರಿ. 60 ದಿನಗಳ ಕಾಲ ಚೊಚ್ಚಲ ಚಿತ್ರ ಆಟೋನ ಚಿತ್ರೀಕರಿಸಿದ್ದಾರೆ. ಆಟೋ ಅಂತ ಟೈಟಲ್ ಇಟ್ಟಿದ್ದೀರಾ, ಆಟೋ ಚಾಲಕರ ಬಗ್ಗೆ ಸಿನಿಮಾ ಮಾಡ್ತಿದ್ದೀರಾ ಅಂದ್ರೆ ನಿರ್ದೇಶಕರು ಉತ್ತರನ ಸಿದ್ಧವಾಗಿಟ್ಕೊಂಡಿದ್ರು. ಆಟೋ ಅಂದ್ರೆ ನಮ್ಮದ್ರಲ್ಲಿ ಸ್ವಯಂ ಪ್ರೇರಿತ ಚಲನ ಅಂತ. ಅದಕ್ಕೂ ಮೇಲೂ ಹೀರೋ ಆಟೋ ಡ್ರೈವರ್ ಆಗ್ತಾನೆ ನಮ್ಮ ಫಿಲ್ಮಲ್ಲಿ. ಅಮ್ಮವ್ರ ಸಿನಿಮಾ ಹಾಡಂತೆ ಆರಿಸಿ ನೋಡು ಬಿಡಿಸಿ ನೋಡು ಅಂತ ಉರುಳಿ ಹೋಗೋದು. ಆ ರೀತಿ ಜೀವನ ನಿರಂತರವಾಗಿ ಚಲಿಸ್ತಾನೆ ಇರ್ತದೆ. ಅದು ನಿಲ್ಲೋದೇ ಇಲ್ಲ ಅಂತ. ಕಷ್ಟ ಬರಲಿ ಸುಖ ಬರಲಿ ಆಟೋಮೆಟಿಕ್ ಆಗಿ ನಡೀತಾನೆ ಇರ್ತದೆ ಅಂತ. ನಾಯಕಿಯರನ್ನ ಬಿಟ್ಟು ಬಹುತೇಕ ಹೊಸಬರೇ ಇರುವ ಈ ಚಿತ್ರದಲ್ಲಿ ಮ್ಯೂಸಿಕ್ ಕಂಪೋಸ್ ಮಾಡಿರೋರು ವಿಜಯ್ ಕೃಷ್ಣ. ಮೂಲತಃ ಮೈಸೂರಿನವರಾದ ಇವರಿಗೆ ಕೆ ಕಲ್ಯಾಣ್ ಅವರ ಜೊತೆ ಕೆಲಸ ಮಾಡಿದ ಅನುಭವವಿದೆ. ಈ ಚಿತ್ರದಲ್ಲಿ 8 ಹಾಡುಗಳಿಗೆ ರಾಗ ಸಂಯೋಜನೆ ಮಾಡಿರೋ ಇವರು ಟ್ರೆಂಡಿ ಮ್ಯೂಸಿಕ್ ಕೊಟ್ಟಿರೋ ಬಗ್ಗೆ ಮಾತಾಡ್ತಾರೆ. ಎಲ್ಲ ಥರದ್ದು ಇದೆ. ಅಂದರೆ ಮಾಸ್ಗೆ ಕ್ಲಾಸಿಗೆ ಬೇಕಾಗಿರೋದು ಎಲ್ಲ ಥರದ್ದು. ಕ್ಲಾಸಿಕಲ್ ಓರಿಯೆಂಟೆಡ್ ಸಾಂಗ್ಸ್ ಇದೆ. ನಮ್ಮ ಕರ್ನಾಟಕ ಶಾಸ್ತ್ರೀಯ ಸಂಗೀತದ್ದು ಕೆಲವು ಎಸೆನ್ಸ್ ತಗೊಂಡು ಮಾಡಿದ್ದೀನಿ. ಆಮೇಲೆ ಒಂದು ಹಿಪ್ ಹಾಪ್ ಬೇಸ್ಡ್ ಸಾಂಗ್ ಇದೆ, ಲೈಫ್ ಈಸ್ ಆಟೋಮ್ಯಾಟಿಕ್ ಅಂತ. ಸೊ ಅದು ಸ್ವಲ್ಪ ಹಿಪ್ ಹಾಪ್ ಜಾನ್ರ್ ತಿಳಿದಿದೆ. ಅದು ಇಲ್ಲಿವರೆಗೂ ಅಷ್ಟಲ್ಲಿ ಅದನ್ನು ಟ್ರೈ ಮಾಡಿ ಡಿಫ್ರೆಂಟ್ ಆಗಿರೋಕ್ಕೆ ಟ್ರೈ ಮಾಡಿದ್ವಿ ಟೋಟಲ್ ಆಗಿ. ಆಮೇಲೆ ಒಂದು ಕನ್ನಡದ ಬಗ್ಗೆ, ಕನ್ನಡ ನಾಡು ಸಾಹಿತ್ಯ ನೋಡಿ ಅದ್ರ ಬಗ್ಗೆ ಎಲ್ಲ ಒಂದು ಮಾಡಿದ್ವಿ. ಅದರಲ್ಲಿ SPB ಸರ್ ಹಾಡಿದ್ದಾರೆ, ಆಮೇಲೆ ಗುರುಕಿರಣ್ ಸರ್ ಹಾಡಿದ್ದಾರೆ, ಆಮೇಲೆ ಚೈತ್ರಾ ಮೇಡಮ್ ಮಾಡಿದ್ದಾರೆ. ಏನೇ ಇದ್ರೂ ಮಕ್ಕಳಿಂದ ಆಡಿಯೋ ರಿಲೀಸ್ ಮಾಡಿಸಿದ್ದು ವಿಶೇಷವಾಗಿತ್ತು. ಆದ್ರೆ ನಿರ್ಮಾಪಕ ಮಹೇಂದ್ರ ಮಾತ್ರ ಕನ್ನಡದ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡ್ತಿದ್ರು. ಒಟ್ಟಿನಲ್ಲಿ ಈ ಸಿನಿಮಾದ ಚಿತ್ರೀಕರಣ ಮುಗಿದಿದೆ. ಮುಂದಿನ ತಿಂಗಳಲ್ಲಿ ಚಿತ್ರ ತೆರೆಗೆ ಬರೋಕೆ ತಯಾರಿ ಕೂಡ ನಡೆಸುತ್ತಿದೆ. ಈ ಚಿತ್ರ ರಿಲೀಸ್ ಆದ್ಮೇಲೆ ಪ್ರೇಕ್ಷಕರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕು. ಮುರಳೀಧರ್, TV9 ಬೆಂಗಳೂರು.